ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನೋಡಿ, ನಿಮ್ಮ ಮನೆಗೆ, ನಿಮ್ಮ ಕಾಲೇಜ್ಗೆ, ನಿಮ್ಮ ಒಂದು ಶಾಪಿಗೆ, ಅಂಗಡಿಗಳಿಗೆ ಮೋಟು ಪತ್ಲು ಜೊತೆಗೆ ಕಮ್ಯುನಿಕೇಷನ್ ಮಾಡಬೇಕಂದ್ರೆ ಅವರ ಜೊತೆಗೂ ಕೂಡ ನಿಮ್ಮ ಒಂದು 10 ಸೆಕೆಂಡ್ ವಿಡಿಯೋಗಳನ್ನು ಮಾಡಬೇಕು ಅಂದರೆ ಇದೇ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಯಾವ ರೀತಿ ಎಡಿಟ್ ಮಾಡಬೇಕು, ಮೋಟು ಪತ್ಲು ಕೂಡ ನಿಮ್ಮ ಮನೆಗೆ ಬರಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ನನ್ನ ಒಂದು ಸ್ಕ್ರೀನ್ ಮೇಲೆ ಹೋಗೋಣ ಬನ್ನಿ. ನೇರವಾಗಿ ಮೊಟ್ಟ ಮೊದಲು ನಮ್ಮ ಒಂದು ಮೊಬೈಲಲ್ಲಿರುವಂತಹ ಕ್ರೋಮ್ ಬ್ರೌಸರ್ಗೆ ಹೋಗೋಣ. ಕ್ರೋಮ್ ಬ್ರೌಸರಲ್ಲಿ ಸಿಂಪಲ್ಲಾಗಿ ಮೋಟು ಪತ್ಲು ಅಂತ ನೀವು ಸರ್ಚ್ ಮಾಡಿದರೆ ಸಾಕು. ಮೋಟು ಪತ್ಲು ಫಾರ್ ಇದು ಡೌನ್ಲೋಡ್ ಫ್ರೀ ಅಂತ ನೀವು ಹೊಡೆದ್ಬಿಟ್ರೆ ಆರಾಮಾಗಿ ಬರುತ್ತೆ. ಆಲ್ರೆಡಿ ಈ ರೀತಿಯಲ್ಲಿ ಬರ್ತದೆ. ಇದನ್ನು ಏನು ಮಾಡಬೇಕು ಅಂದರೆ ಈ ಫೋಟೋದ ಮೇಲೆ ನಿಮ್ಮ ಕ್ರೋಮ್ ಒಳಗಡೆ ಮೋಟು ಪತ್ಲು ಇಮೇಜ್ ಡೌನ್ಲೋಡ್ ಫ್ರೀ ಅಂತ ಸರ್ಚ್ ಮಾಡಿದರೆ ಈ ರೀತಿ ಬರ್ತದೆ. ಇದ್ರ ಮೇಲೆ ಪ್ರೆಸ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಕೆಳಗಡೆ 3 ಡಾಟ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಇಮೇಜ್ ಅಂತ ಬರುತ್ತೆ. ಅದ್ರ ಮೇಲೆ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಸ್ಟೆಪ್ಪು, ನಿಮ್ಮ ಮೊಬೈಲಲ್ಲಿರುವಂಥ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರದಲ್ಲಿರುವಂತಹ ಒಂದು ChatGPT ಅನ್ನೋ ಒಂದು ಆ್ಯಪನ್ನು ನಾವೇನು ಮಾಡಬೇಕು, ಡೌನ್ಲೋಡ್ ಮಾಡ್ಕೊಳ್ಬೇಕು. ChatGPT ಎಲ್ಲ ಒಂದು ಮೊಬೈಲಲ್ಲಿ ಇರುವಂತಹ ಕಾಮನ್ ಆ್ಯಪ್ ಇದು. ChatGPTಯನ್ನು ಆಲ್ರೆಡಿ ನಾನು ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಓಪನ್ ಮಾಡೋಣ. ChatGPT ಓಪನ್ ಆದಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಪ್ಲಸ್ ಐಕಾನ್ ಇದೆ ಲೆಫ್ಟ್ ಸೈಡ್. ನಿಮ್ಮ ನೆಟ್ ಆನ್ ಇರಬೇಕು, ಮೊಬೈಲ್ ನೆಟ್. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆಲ್ರೆಡಿ ನಾವು ತೆಗೆದುಕೊಂಡಂತಹ ಸೇವ್ ಮಾಡಿಕೊಂಡಂತಹ ಒಂದು ಇಮೇಜನ್ನು ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಜೊತೆಗೆ ನಿಮ್ಮ ಕಾಲೇಜಲ್ಲಿ ಅಥವಾ ನಿಮ್ಮ ಶಾಪಲ್ಲಿ ಅಥವಾ ಯಾವ ಒಂದು ಸಿಚುವೇಷನ್ನಲ್ಲಿ ಮೋಟು ಪತ್ಲು ಜೊತೆ ನೀವು ಮಾತನಾಡ್ತೀರಾ, ಯಾವ ಪ್ಲೇಸಲ್ಲಿ ಅನ್ನೋದು ನೀವು ಆ ಪ್ಲೇಸನ್ನು ಏನು ಮಾಡಬೇಕು, ಸೆಲೆಕ್ಟ್ ಮಾಡಬೇಕು. ಎರಡು ಫೋಟೋಗಳನ್ನು ಸೆಲೆಕ್ಟ್ ಮಾಡಿದ ಮೇಲೆ ಸ್ವಲ್ಪ ಪರ್ಫೆಕ್ಟಾಗಿ ಅದು ಸೇವ್ ಆಗ್ತದೆ. ಇಲ್ಲಿ ಸೇವ್ ಆದಮೇಲೆ ನನ್ನ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಿಟ್ಟಿದ್ದೇನೆ, ಟೋಟಲಿ ಅಲ್ಲಿ ವರ್ಡಲ್ಲಿ ಬರೆದಿದ್ದೇನೆ. ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಏನು ಮಾಡ್ಕೊಳ್ಳಿ, ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಮಾಡ್ಕೊಂಡು ಸಿಂಪಲ್ಲಾಗಿ ಇಲ್ಲಿ ರೈಟ್ ಸೈಡ್ ಯಾರೋ ಮಾರ್ಕ್ ಇದೆ ಬ್ಲೂ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಪ್ರೊಸೆಸ್ ನೆಟ್ ಸ್ಲೋ ಇದ್ದರೆ ಸ್ಲೋ ಆಗುತ್ತೆ, ಸ್ಪೀಡ್ ಇದ್ದರೆ ಸ್ಪೀಡ್ ಆಗುತ್ತೆ. ಸ್ವಲ್ಪ ಆದಮೇಲೆ ನಿಮಗೆ ಇಮೇಜನ್ನು ಕೊಡ್ತದೆ. ಅದು ಈ ರೀತಿಯಲ್ಲಿ ಬರುತ್ತೆ ನೋಡಿ. ಎರಡೂ ಫೋಟೋ ಇಮೇಜ್ ಬಂತು ಇಲ್ಲಿ. ಇವಾಗ ನಾವು ಇದನ್ನೇನು ಮಾಡ್ಕೊಳ್ಳೋಣ, ಸೇವ್ ಮಾಡ್ಕೊಳ್ಬೇಕು. ಮೇಲ್ಗಡೆ ಡೌನ್ಲೋಡ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಇಮೇಜ್ ಡೌನ್ಲೋಡ್ ಆಗುತ್ತೆ. ನಾನು ಕಾಲೇಜ್ ಫೋಟೋ ಮತ್ತು ಮೋಟು ಪತ್ಲು ಫೋಟೋ ಹಾಕಿದ್ದೆ. ಆ ಪ್ಲೇಸಲ್ಲೇ ಇವರಿಬ್ಬರು ನಿಂತ್ಕೊಂಡಿದ್ದಾರೆ. ಬ್ಯಾಕ್ ಹೋಗೋಣ, ಮತ್ತು ನಾವು ಮೊಬೈಲಲ್ಲಿರುವಂಥ ಪ್ಲೇಸ್ಟೋರಿಗೆ ಹೋಗೋಣ. ಪ್ಲೇಸ್ಟೋರಲ್ಲಿ ಏನಪ್ಪ ಅಂದರೆ ಗೂಗಲ್ ಫ್ಲೋ FLOW ಫ್ಲೋ ಬೇಟಾ ಅಂತ ಇದೆ. ಅದ್ರ ಮೇಲೆ ನೀವು ಬೇಟಾ AI ಅಂತಿದೆ, ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಸಿಂಪಲ್ಲಾಗಿ ಇಲ್ಲಿದೆ ನೋಡಿ, ಈ ಒಂದು ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಓಪನ್ ಮಾಡೋಣ. ಓಪನ್ ಮಾಡಿದ ಮೇಲೆ ಇಲ್ಲಿ ಸಿಂಪಲ್ಲಾಗಿ ನಿಮಗೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನೇರವಾಗಿ ಓಪನ್ ಆಗ್ತದೆ. ಇಲ್ಲಿ ಇಮೇಜ್ ಹೇಗೆ ಸೆಟ್ ಮಾಡ್ಕೊಳ್ಬೇಕು ಅಂದರೆ 10 ಸೆಕೆಂಡ್ಸ್ಗಳನ್ನು 9:16 ಕರೆಕ್ಟ್ ಇದೆ. 10 ಸೆಕೆಂಡ್ಸ್ಗಳನ್ನು ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. 10 ಸೆಕೆಂಡ್ಸನ್ನು ಕ್ಲಿಕ್ ಮಾಡಿದ ನಂತರ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಇಮೇಜ್ ಇರುತ್ತೆ, ಆ ಇಮೇಜನ್ನು ಏನು ಮಾಡೋಣ, ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಮೇಜನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆನಾ? ಇಲ್ಲಿ ಪ್ಲಸ್ ಮೇಲೆ ಐಕನ್ ಮಾಡಿ, ಇಲ್ಲಾಂದರೆ ಬರಲಿಲ್ಲ ಅಂದರೆ ಇಮೇಜ್ ಮೇಲೆ ನೀವು ಹೋಗಬೇಕಾಗತ್ತೆ, ನಮ್ಮ ಒಂದು ಗ್ಯಾಲರಿಗೆ ಹೋಗಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಅಪ್ಲೋಡ್ ಮೇಲೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ನಮ್ಮ ಒಂದು ಗ್ಯಾಲರಿಲಿರುವಂಥ ಫೋಟೋವನ್ನು ಸೆಲೆಕ್ಟ್ ಮಾಡಿ. ಇದನ್ನು ಸೆಲೆಕ್ಟ್ ಮಾಡಿ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಇದೆಯಲ್ಲ ಅದನ್ನು ಪೇಸ್ಟ್ ಮಾಡ್ಕೊಳ್ರಿ. ನಿಮ್ಮ ಟ್ರಾನ್ಸ್ಲೇಟ್ ಕನ್ನಡದಲ್ಲಿ ಬೇಕಂದ್ರೂ ಕೂಡ ಈ ರೀತಿ ನಾವು ಪೇಸ್ಟ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ವಿಡಿಯೋ ತಾನಾಗೆ ಬಂದುಬಿಡ್ತದೆ. ಇದು ಭಾಳ ಇಂಪಾರ್ಟೆಂಟ್. ಇಷ್ಟು ಮಾಡಿದರೆ ಸಾಕು, ನಿಮ್ಮ ವಿಡಿಯೋ ರೆಡಿ ಆಗಿರ್ತದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. AI ವಿಡಿಯೋ ಆಲ್ರೆಡಿ ರೆಡಿ ಇರುತ್ತೆ.